ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತ ನ್ಯೂಜಿಲೆಂಡ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೋಟ್ಯಾಂತರ ಅಭಿಮಾನಿಗಳು ಟೀಂ ಇಂಡಿಯಾ ಗೆದ್ದು ಬರಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದಾರೆ. ಜೋಶ್ ಮುಗಿಲು ಮುಟ್ಟಿದೆ. ನಾನೀಗ ಸಾಂಸ್ಕೃತಿಕ ನಗರಿ ಮೈಸೂರಿನ ರಮೇಶ್ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಯಲ್ಲಿದ್ದೇನೆ. ಇಲ್ಲಿರುವ ಮಕ್ಕಳ ಒಂದು ಜೋಶನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಖುಷಿಯಾಗಿ ಜೋಶ್ ಫುಲ್ ಆಗಿರುವಂಥದ್ದು. ಎಲ್ಲರ ಕೈಯಲ್ಲೂ ಸಹ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ. ಅಷ್ಟೇ ಅಲ್ಲ, ಅತ್ಯುದ್ಭುತ ಫಾರ್ಮ್ನಲ್ಲಿ ಇರುವಂತಹ ಟೀಂ ಇಂಡಿಯಾದ ಆಟಗಾರರನ್ನ ಆಲ್ ದ ಬೆಸ್ಟ್ ಅಂತ ಹುರಿದುಂಬಿಸಲಿಕ್ಕೆ ಅವರ ಭಾವಚಿತ್ರಗಳನ್ನು ಹಿಡಿದು ತ್ರಿವರ್ಣ ಧ್ವಜವನ್ನು ರಾರಾಜಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಘೋಷಣೆಗಳು ಮುಗಿಲು ಮುಟ್ಟಿದೆ. ಅಂದರೆ ಚೆಕ್ ದ ಇಂಡಿಯಾ ಮತ್ತು ಯಾರ್ಯಾರು ಫೈರ್ನಲ್ಲಿದ್ದಾರೆ ಅವೆಲ್ಲವೂ ಸಹ, ಅಂದರೆ ಅದರಲ್ಲೂ ಸಂಜು ಸ್ಯಾಮ್ಸನ್ನ ಆಟ ಎಲ್ಲರನ್ನೂ ಸಹ ಫಿದಾ ಮಾಡಿದೆ. ಸಾಕಷ್ಟು ಜೋಶ್ನಲ್ಲಿ ಇರುವಂಥದ್ದು. ಈ ಸಲನೂ ಕಪ್ ನಮ್ಮದೇ ಅನ್ನೋ ಒಂದು ಜೋಶ್ನಲ್ಲಿ ಎಲ್ಲರೂ ಸಹ ಇದ್ದಾರೆ. ಈ ಸಲನೂ ಕಪ್ ಟೀಮ್ ಇಂಡಿಯಾ ಗೆಲ್ತದೆ. ವರ್ಲ್ಡ್ ಕಪ್ನಲ್ಲಿ ಇವರೆಗೂ ನ್ಯೂಜಿಲೆಂಡನ್ನು ಮಣಿಸಿಲ್ಲ, ಆದರೆ ಆ ಇತಿಹಾಸವನ್ನು ಅಳಿಸಿ ಹಾಕ್ತದೆ. 19 ವರ್ಷದ ಏನು ಇದೆ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಗೆದ್ದಿಲ್ಲ ಅಂತೇಳಿ, ಅದನ್ನು ಇವತ್ತು ಅಳಿಸಿ ಹಾಕಿ ಟೀಮ್ ಇಂಡಿಯಾ ಗೆಲ್ತದೆ ಅನ್ನೋ ಒಂದು ಜೋಶ್ನಲ್ಲಿದ್ದಾರೆ. ಸಾಕಷ್ಟು ಉತ್ಸಾಹದಲ್ಲಿರುವಂತಹ ಕ್ರಿಕೆಟ್ ಪಟುಗಳು ಯಾವ ರೀತಿ ಟೀಮ್ ಇಂಡಿಯಾಗೆ ವಿಶ್ ಮಾಡ್ತಾರೆ ಬನ್ನಿ ಅವ್ರನ್ನ ಕೇಳೋಣ. ಇವತ್ತು ಹೈ ವೋಲ್ಟೇಜ್ ಪಂದ್ಯ ಹೇಗಿದೆ ಜೋಶ್? ಫುಲ್ಲು ತುಂಬ ಚೆನ್ನಾಗಿದೆ ಜೋಶು, ಆ್ಯಂಡ್ ಐ ಆಮ್ ಗೋನಾ ವಿಶ್ ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ ಇನ್ ಅ ಡಿಫ್ರೆಂಟ್ ವೇ. ಸೊ ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ಸೆಂಟೆನ್ಸಸ್ ಟು ಸೇ. ಹಾಲು ಮೊಸರು ಅಂದರೆ ಹ್ಯಾಟ್ಸನ್ನು, ಇವತ್ತು ಸೆಂಚುರಿ ಹೊಡೆಯೋದು ಸಂಜು ಸ್ಯಾಮ್ಸನ್ನು, ಇವತ್ತು ಕಪ್ ಹೊಡೆಯೋದು ಇಂಡಿಯಾ ಮಿಷನ್ನು, ಅದನ್ನು ಕಂಪ್ಲೀಟ್ ಮಾಡೋದು ಇಶಾನ್ ಕಿಶನ್ನು. ಕಹಿಗಂತಾರೆ ಬಿಟ್ಟರ್, ತಿಲಕ್ ವರ್ಮಾ ಹಿಟ್ಟರ್. ಬಾತ್ರೂಮಲ್ಲಿದೆ ಬಕೆಟ್ಟು, ವರುಣ್ ಚಕ್ರವರ್ತಿ ಬಂದ್ರೆ ವಿಕೆಟ್ಟು. ನ್ಯೂಜಿಲೆಂಡ್ ಭಾರತಕ್ಕೆ ಕೊಡ್ಬೋದು ಒಳ್ಳೆ ಟಕ್ಕರು, ಆದ್ರೆ ಅವ್ರಿಗೆ ಆಡಕ್ಕಾಗಲ್ಲ, ಬುಮ್ರಾ ಯಾರ್ಕರು. ಪಕ್ಕ ಗೆದ್ದೇ ಗೆಲ್ತಾರೆ, ಹಿಸ್ಟ್ರಿ ರಿಪೀಟ್ ಮಾಡೇ ಮಾಡ್ತಾರೆ. ಇವತ್ತು ಇಂಡಿಯಾ ಗೆದ್ದೇ ಗೆಲ್ತಾರೆ. ನಮ್ದು ಕಪ್ಪು ಇವತ್ತು ಗೆದ್ದೇ ಗೆಲ್ಲುತ್ತೆ. ನಮ್ಮ ಫೇವ್ರೆಟ್ ಪ್ಲೇಯರು ಸಂಜು ಸ್ಯಾಮ್ಸಂಗ್. ಅವರು ಇವಾಗ 90-80 ಔಟ್ ಆಗ್ತಾ ಇದ್ರು, ಆದರೆ ಈ ಸತಿ ಸೆಂಚುರಿ ಮಾಡಿಬಿಟ್ಟೆ ಔಟ್ ಆಗ್ಬೋದು. ಯಾಕೆಂದರೆ ಅವರು ಎಫರ್ಟ್ಸ್ ಇಲ್ದೇ ಸಿಕ್ಸ್ ಎಲ್ಲ ಹೊಡಿತಾರೆ, ಅದಕ್ಕೆ ಹಾಕ್ತೀನಿ. ಚೇತನ್ ಆಲ್ ದ ಬೆಸ್ಟ್. ನಾನು ಸಂಜು ಸ್ಯಾಮ್ಸನ್ಗೆ ಹೇಳ್ತೀನಿ, ಈಗ ಪಕ್ಕ ಸೆಂಚುರಿ ಹೊಡೆದ್ಬಿಟ್ಟು ನಾಟ್ ಔಟ್ ಆಗಿರ್ತಾರೆ. ಅದಕ್ಕೇನೆ ಇಂಡಿಯಾ 200 ಹೊಡೆದ್ಬಿಟ್ಟು ನ್ಯೂಜಿಲೆಂಡನ್ನು ಸೋಲ್ಸತ್ತೆ, ಗ್ಯಾರಂಟಿ. ಇವತ್ತು ಇಂಡಿಯಾ ಪರ್ಫಾರ್ಮ್ ಮಾಡ್ತಿದ್ದಾರೆ, ಇನ್ನೂ ಮತ್ತೆ ನಾಟ್ ಔಟ್ ಆಗಿ ಎಲ್ಲರೂ ಪರ್ಫಾರ್ಮ್ ಮಾಡ್ತಿದ್ದಾರೆ. ಎಲ್ಲ ಫಿನಿಷರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ವಿಕೆಟ್ ತೆಗಿತಿದ್ದಾರೆ. ಆಲ್ ದ ಬೆಸ್ಟ್ ಇಂಡಿಯಾ, ಆಲ್ ದ ಬೆಸ್ಟ್. ಇಂಡಿಯಾ ಈಗ ಆಲ್ರೆಡಿ ಎಲ್ಲ ಮ್ಯಾಚಸ್ ಗೆದ್ದಿದೆ, ಆಲ್ಮೋಸ್ಟ್ ಆಲು ಎಲ್ಲ ಕನ್ವಿನ್ಸಿಂಗ್ ವಿಕ್ಟ್ರಿನೇ. ಐ ವಿಶ್ ದಿಸ್ ಫೈನಲ್ ಆಲ್ಸೋ ಶುಡ್ ವಿನ್ ವಿತ್ ದ ಕನ್ವಿನ್ಸಿಂಗ್ ವಿಕ್ಟ್ರಿ. ಸಂಜು ಸ್ಯಾಮ್ಸನ್ ಫಾರ್ಮಲ್ ಇದ್ದಾರೆ, ಅವರು 80s 90s ಎಲ್ಲ ಹೊಡಿತಿದ್ದಾರೆ. ಈ ಸತಿ 100 ಪಕ್ಕ ಮಾಡ್ತಾರೆ. ಇಂಡಿಯಾ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಈ ಸತಿ ಗೆದ್ದೇ ಗೆಲ್ತಾರೆ ಇಂಡಿಯಾ ಗೆದ್ದೇ ಗೆಲ್ತಾರೆ. ಯಾಕಂದರೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಜೊತೆ ಸಖತ್ ಮ್ಯಾಚ್ ಗೆದ್ದಿದ್ದಾರೆ. ಲಾಸ್ಟ್ ಜನವರಿಲಿ ನ್ಯೂಜಿಲೆಂಡ್ ಸೋಲ್ಸಿದ್ದು, ಅದನ್ನು ಅಳ್ಸೋಕ್ಕೆ ತಿರ್ಗಾ ಇಂಡಿಯಾ ಸೋಲ್ಸುತ್ತೆ. ವಿಲ್ ರಿಪೀಟ್ ಹಿಸ್ಟರಿ ಆ್ಯಂಡ್ ಡಿಫೀಟ್ ಹಿಸ್ಟರಿ. ಇಂಡಿಯಾ ಇವತ್ತು ಗೆಲ್ತಾರೆ. ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಬೂಮ್ರಾ, ಅಭಿಷೇಕ್ ಶರ್ಮಾ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಅವರಿಂದನೇ ಇವತ್ತು ಮ್ಯಾಚು ಭಾರತ ಗೆಲ್ತಾರೆ. ಚೆನ್ನಾಗಿದೆ, ಇವತ್ತು ಗೆದ್ದೇ ಗೆಲ್ತದೆ. ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ, ಅದಕ್ಕೆ ಗೆದ್ದೇ ಗೆಲ್ತದೆ. ಹಿಸ್ಟ್ರಿ ರಿಪೀಟ್ ಮಾಡ್ತದೆ, ಹಿಸ್ಟ್ರಿ ಡಿಫೀಟ್ ಮಾಡ್ತದೆ. ವುಮೆನ್ಸ್ ಟೀಮ್ ಆಲ್ರೆಡಿ ಗೆದ್ದಿದ್ದಾರೆ, ಈ ಸಲಿನೂ ಪಕ್ಕ ಇಂಡಿಯಾ ಗೆದ್ದೇ ಗೆಲ್ತಾರೆ. ಮೆನ್ಸ್ ಟೀಮ್ ಇಶಾನ್ ಕಿಶನ್ ಈ ಸಲಿನೂ 100 ಮಾಡೇ ಮಾಡ್ತಾರೆ. ಅವ್ರು ಆಡೋದು ಸಗಲಾಗಿ ಆಡ್ತಾರೆ. ನಮ್ಮಲ್ಲಿ ಜೋಶ್ ಇರೋದು ನೋಡಿದ್ರೆ ಇಂಡಿಯಾ ಪಕ್ಕ ಗೆಲ್ಲುತ್ತೆ. ನಮ್ದು ಕಪ್ ಬರೋದೇ ಇಂಡಿಯಾಗೆ. ಆಲ್ ದ ವೆರಿ ಬೆಸ್ಟ್ ಇಂಡಿಯಾ. ಚೆನ್ನಾಗಿದೆ. ಇಂಡಿಯಾ ಗೆದ್ದೇ ಗೆಲ್ತಾರೆ ಇವತ್ತು ಅಂತ ಜೋಶ್ ಇದೆ ನಮಗೆ. ಆಲ್ ದ ಬೆಸ್ಟ್ ಇಂಡಿಯಾ. ಹಿಸ್ಟ್ರಿ ವಿಲ್ ರಿಪೀಟ್ ಆ್ಯಂಡ್ ಡಿಫೀಟ್. ಚೆನ್ನಾಗಿದೆ ಸರ್. ಯಾವಾಗಲೂ ಸಂಜು ಸ್ಯಾಮ್ಸನ್ ಯಾವತ್ತು 90 ಅಬೋಗ್ ಔಟ್ ಆಯ್ತಿರಿ, ಇವತ್ತು ಸೆಂಚುರಿ ಹೊಡೆದಿದ್ದಾರೆ. ಸರ್ ಮೈ ಫೇವ್ರೆಟ್ ಪ್ಲೇಯರ್ ಇಸ್ ಶಿವಮ್ ದುಬೆ. ಈಸ್ ಎ ಗುಡ್ ಹಿಟರ್. ಅವನು ಕೆಳಗಡೆ ಡೋನರ್ ಆರ್ ಬ್ಯಾಟ್ಸ್ಮನ್ನು. ಅಕಸ್ಮಾತ್ ಮೇನು ನಾವು ಕಳ್ಕೊಂಡ್ರೂ ಕೆಳಗಡೆ ಬಂದು ಆ ಲೆವೆಲ್ನ ಮೇಂಟೈನ್ ಮಾಡೋ ಪ್ಲೇಯರ್, ಗುಡ್ ಪ್ಲೇಯರ್ ಅವನು. ಹಿ ನೋ ದ ಹೌ ಟು ಕಂಟ್ರೋಲ್ ದ ಸಿಚುವೇಶನ್ ಇನ್ ವೆರಿ ಐ ರಿಪೀಟ್ that India can win this World Cup
ಆ್ಯಂಡ್ ಡಿಫೀಟ್ ದ ಹಿಸ್ಟ್ರಿ ಆಫ್ ವಿನ್ನಿಂಗ್. ಇದು ಮಕ್ಕಳ ಜೋಶ್. ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯವನ್ನ ಗೆದ್ದೇ ಗೆಲ್ತಾರೆ. ಇದುವರೆಗೂ ಫೈನಲ್ನಲ್ಲಿ ಆಗಲಿ ಅಥವಾ ವಿಶ್ವಕಪ್ನಲ್ಲಾಗಲಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿಲ್ಲ. ಈ ಬಾರಿ ಆ ಒಂದು ಇತಿಹಾಸವನ್ನು ಅಳಿಸಿ ಹಾಕ್ತಾರೆ, ಹೊಸ ಇತಿಹಾಸವನ್ನು ಬರೀತಾರೆ. ಈ ಸಲನೂ ಕಪ್ ನಮ್ದೇ ಅನ್ನೋ ವಿಶ್ವಾಸದಲ್ಲಿ ಎಲ್ಲ ಮಕ್ಕಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.